ಅಸಿಸ್ಟೆಂಟ್ ಕಮಿಷನರ್ HD ಕೋಟೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಮಧುಸೂದನ್ SJ ರವರು ವಿವೇಕಾನಂದ ನಗರ ಆರ್ಕೆಸ್ಟ್ರಾ ಗಾಯಕರು ಹಾಗೂ ಪುರೋಹಿತರು ಹಾಗೂ ಶಂಕರಪ್ಪನವರು ಮತ್ತಿತಾಳೇಶ್ವರ ದೇವಸ್ಥಾನದ ಹಿರಿಯ ಅರ್ಚಕರು. ಶಂಕರಪ್ಪ ಇವರೆಲ್ಲರೂ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನ ಈ ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಇವರೆಲ್ಲರ ಹಿರಿತನ, ಇವರೆಲ್ಲರ ಮಾರ್ಗದರ್ಶನ ನಮ್ಮ ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಿವಾರ್ಚಕ ಪ್ರಗತಿಪರ ಸಂಘದವರು ಇವರನ್ನ ಈ ದಿನ ಸನ್ಮಾನವನ್ನ ಹಮ್ಮಿಕೊಂಡಿದ್ದು, ಈ ಅತಿಥಿ ಮಹೋನ್ನತರನ್ನ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾರೆ. ಚಿಕ್ಕಬೇಗೂರು ನಂಜುಂಡಸ್ವಾಮಿರವರು ನಿವೃತ್ತ ಉಪನ್ಯಾಸಕರು ಹಾಗೂ ಜ್ಯೋತಿಷ್ಯ ಶಾಸ್ತ್ರಜ್ಞರು. ಇವರ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಿ ಸಮಾಜಕ್ಕೆ ನೀಡಿದ ಸೇವೆಯನ್ನ ಪರಿಗಣಿಸಿ ಅವರನ್ನ ಈ ದಿನ ಸನ್ಮಾನಿಸಲಾಗುತ್ತಿದೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕೆರೆಹಳ್ಳಿ ಎಂ ಮಂಜುರವರು ನಾಟಕ ನಿರ್ದೇಶನ ಹಾಗೂ ಚಲನಚಿತ್ರ ಅಭಿನಯದಲ್ಲಿ ಹರಿಕತೆ ಮತ್ತೆ ಶಿವಕಥೆಯಲ್ಲಿ ಕೀಬೋರ್ಡ್ ವಾದನವನ್ನ ನುಡಿಸ್ತಾ ಇದ್ದಾರೆ. ಇವರ ಈ ಒಂದು ಕಲಾ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯ ಪ್ರಗತಿಪರ ಸಂಘದ ವತಿಯಿಂದ ಹೃದಯಪೂರ್ವಕವಾದ ಸನ್ಮಾನವನ್ನ ನೀಡ್ತಾ ಇದ್ದೀವಿ. ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಯುತ ಕೆಂಪಯ್ಯನ ಉಂಡಿಯ ನಿವಾಸಿಗಳು ಆದಂತಹ ವೀರಗಾಸ ಕಲಾವಿದರಾದಂತಹ ಎನ್ ರಾಜೇಶ್ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ವೀರಗಾಸೆಯನ್ನ ಮಾಡುವುದರ ಮೂಲಕ ನಮ್ಮ ಶಿವಾರ್ಚಕ ಸಂಘದ ಸಂಸ್ಕೃತಿಯನ್ನ ಬೆಳೆಸ್ತಾ ಹಾಗೂ ಉಳಿಸ್ತಾ ಇದ್ದಾರೆ. ಅವರ ಸೇವೆಯನ್ನ ಪರಿಗಣಿಸಿ ಅವರಿಗೂ ಕೂಡ ಸನ್ಮಾನವನ್ನ ಕೈಗೊಂಡಿದ್ದಾರೆ. ಕೆರೆಹಳ್ಳಿಯ ವಿವೇಕಾನಂದ ನಗರದ ಮಧುಸೂದನ್ SJ ಇವರು ಅತ್ಯದ್ಭುತವಾದ ಗಾಯಕರಾಗಿದ್ದು ಆರ್ಕೆಸ್ಟ್ರಾ ಗಾಯನದಲ್ಲಿ ಹಾಗೂ ಪೌರೋಹಿತ್ಯದಲ್ಲಿ ತಮ್ಮದೇ ಆದ ಛಾಪನ್ನ ನಮ್ಮ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಅವರನ್ನ ಗಾನ ಕೋಗಿಲೆ ಎಂದು ಬಿರುದಾಂಕಿತಗೊಳಿಸಿ ಈ ಒಂದು ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹಾಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಿರಿಯ ವೀರಗಾಸೆ ಕಲಾವಿದರಾದಂತಹ ಅಲಗೂರಿನ HJ ನಾಗರಾಜರವರು ಇವರು ಹಿರಿಯ ಕಲಾವಿದರು, ವೀರಗಾಸೆ ಕಲಾವಿದರು. ಅನೇಕ ಕಾರ್ಯಕ್ರಮಗಳಲ್ಲಿ, ಅದರಲ್ಲೂ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಂತೂ ಇವರು ವೀರಗಾಸೆಯನ್ನ ಬಹಳ ಜನ ಇಷ್ಟಪಡ್ತಿದ್ದಾರೆ. ಎಲ್ಲಾ ಶಾಸಕರು ಕೂಡ ಇವರ ವೀರಗಾಸೆಯನ್ನು ಅಭಿನಂದಿಸಿ ತಾಲೂಕು ಪ್ರಶಸ್ತಿಯನ್ನು ಕೂಡ ಕಲಾವಿದರು ಎಂಬ ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವುದು ನಿಜಕ್ಕೂ ನಮಗೆಲ್ಲರಿಗೂ ಪುಣ್ಯವಸರಿ. ಅವರಿಗೂ ಕೂಡ ಅಭಿನಂದನೆ. ನಂತರ ಶಂಕರಪ್ಪರವರು ಬಂದಿಲ್ಲ, ಶಿವಕುಮಾರ್ ಅವರು, ಇವರು ಕೂಡ
ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಅವರನ್ನು ಕೂಡ ಪ್ರಗತಿಪರ ಸಂಘದವರು ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ನೀಡಿದ್ದು ಅವರನ್ನು ಕೂಡ ಹೃದಯಪೂರ್ವಕವಾದ ಸನ್ಮಾನವನ್ನ ನೀಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಆಸೀನರಾಗಿ ನಮ್ಮ ಸನ್ಮಾನವನ್ನ ಸ್ವೀಕರಿಸಿ